ಹೋಗ್ಬೇಡಿ ಹೋಗ್ಬೇಡಿ ಅಂತ ಬಡ್ಕೊಂಡೆ. ನನ್ನ ಮಾತು ಕೇಳ್ತಿರ್ತೀರಾ ನೀವು? ನಾನು ಕೇಳ್ದೆ, ನೀನ್ ಮೊಮ್ಮಗನೇ ಕೇಳಲಿಲ್ಲ. ಏನ್ ಕೇಳಲಿಲ್ಲ? ಈಗ ನೋಡು, ಒಳ್ಳೆ ಚಳಿ ಜ್ವರ ಬಂದಂಗೆ ಅದನ್ನ ತಪ್ಕೊಂಡು ಮಲಿಕೊಂಡವ್ನೆ. ಏನಾದ್ರೂ ಗಾಳಿ ಗಿಳಿ ಮೆಟ್ಕಂತೇನ ಇವನಿಗೆ? ಗಾಳಿನೂ ಇಲ್ಲ ಕಾಳಿನೂ ಇಲ್ಲ. ಯಾವುದೋ ಒಂದು ಮನೆ ಒಳಗಡೆ ಹೋಗೋವಾಗ ಕರೆಕ್ಟಾಗಿ ಹೋದ. ಬರ್ತಾ ನಾನು ಕಳ್ಕೊಂಡೆ ಅಂತ ಹೊರಗಡೆ ಬಂದ. ಹಂಗ ಕಳ್ಕೊಂಡೆ ಅಲ್ಲ. ಅಯ್ಯೋ ಏನಾಯ್ತು? ಏನಾಯ್ತು ಅಂತ ಗೊತ್ತಿಲ್ಲ, ನೀನು ಬಡ್ಕೊತಿದ್ದ ನನ್ನ ಜೊತೆಗೆ. ನೀನ್ ಬಡ್ಕತ್ತಿದ್ದಲ್ಲ ಅಂತ ಬಡ್ಕೊಂಡೆ ಅಷ್ಟೇ. ಅಲ್ಲ, ಕಳ್ಕೊಂಡೆ ಅಂತಿದ್ನಲ್ಲ, ಜೀವನದಲ್ಲಿ ಏನಾದ್ರು ಕಳ್ಕೊಂಬಿಟ್ನೋ ಏನೋ ಕಣೋ. ಅವನ ತಲೆಯಲ್ಲಿ ಏನ್ ಓಡ್ತಿದೆ ಅಂತಾದ್ರೂ ಕೇಳೋಣ. ಅಣ್ಣ, ನಾನು ಎಪ್ಸಲ್ಲಪ್ಪ. ನನ್ನ ನೋಡಿದ್ರೆ ಒಳ್ಳೆ ತಬ್ಲಾ ನೋಡ್ದಂಗೆ ನೋಡ್ತಾನೆ, ಹಿಡ್ಕೊಂಡು ಬಾರಿಸ್ಬಿಡ್ತಾನೆ. ನೀನು ಎಪ್ಸು. ರಾಜ ಅಮರ ಹೇಳೋ ನನ್ ಬಂಗಾರ. ಇದೇನು ಇದು? ಅಲ್ಕಿಸಿತವನೇ ನಿದ್ದೆ ಕಣ್ಣಲ್ಲೇ ನಗ್ತಾವನಲ್ಲೋ. ಅಜಯ್, ಇವಾಗ ನೋಡು, ನಾನು ಕಳ್ಕೊಂಡೆ ಅಂತಾನೆ. ಪಡ್ಕಂಡೆ ಇದೇನೋ ಪಡ್ಕೊಂಡೆ ಅಂತಾನೆ. ನಾನು ಬಿತ್ತು ಹೊಡ್ಕಂಡೆ. ಏಯ್, ನಿದ್ದೆಲಿ ಏನೋ ಆಗಿರ್ಬೇಕು. ಎಬ್ಸು ಕೇಳೋಣ. ಚಂದ, ನನ್ ಮುದ್ದು ಬಂಗಾರ, ರಾಜ್ಕುಮಾರ, ನನ್ನ ಅಮ್ಮರ. ಏಳ್ ಮಗ, ಏನ್ ಕನ್ಸ್ ಕಾಣ್ತಾ ಇದೀಯಾ? ಒಳ್ಳೆಗಾಲದ ಗಂಟೆ ಇದ್ದಂಗಿಲ್ವಾ? ಮಗ, ಅದೇನ ಇವನ ಹತ್ರ ಕೊಳ್ಕೊಂಡೆ ಅಂದಂತೆ. ಈಗ ನಡೆದ್ರೆ ಅದನ್ನ ಪಡ್ಕೊಂಡೆ ಅಂತಿದ್ದಲ್ಲ. ಅದು ಏನ್ ಕಳ್ಕೊಂಡೆ, ಏನ್ ಪಡ್ಕೊಂಡೆ ಹೇಳಪ್ಪ? ದಿಲ್, ಹಾರ್ಟ್ ಅಂತಾರಲ್ಲ, ಹೃದಯ. ಅಣ್ಣ, ನೀ ಮಾಂಸ ಎಲ್ಲ ಜಯದೇವನ ಅಣ್ಣ. ಅಂಬೆ ಹುಡ್ಕಕ್ ಹೋಗಿ ನಿನ್ಗೇನೋ ಆಯ್ತು ನನ್ ರಾಜ. ಏನ? ಅಯ್ಯೋ, ಗಂಟಲ್ ಏನಿದೆ ನೋಡು. अजय 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 ಅಯ್ಯಯ್ಯೋ ಬಂಗಾರ ನನ್ ಬಾಳಿಗೆ ಬದುಕಬೇಕಾದವಳು ಚಿಕ್ಕ ವಯಸ್ಸಿಗೆ ಹೋಗ್ಬಿಟ್ಟಲ್ಲ. ಇರು ಒಂದು ನಿಮಿಷ. ಹೋಗಿಲ್ಲ ಕಣ, ಹೋಗಿ ನೀರು ತಗೋಬ. ಬೇಗ ಬಾರೋ.
ನಮ್ಮ ತರಬೇತಿಯ ಕೊಠಡಿ ಇದೇನಾ? ಬೇಬಿ, ಇವರಿಬ್ಬರನ್ನು ಇಟ್ಕೊಂಡು ನಾವು ಅದು ಹೆಂಗೆ ನಿಭಾಯಿಸ್ತೀವೋ ಅದೇವ್ರಿಗೆ ಗೊತ್ತು. ಏನೋ ಅಂದಿರಿ? ಇದೇ ನಿಮ್ಮ ತರಬೇತಿ ಕೊಠಡಿ ಅಂದೆ. ಚೆನ್ನಾಗಿದೆ ಚೆನ್ನಾಗಿದೆ. ದೊಡ್ಡ ಕೂಸೆ, ಕೆಳಗಡೆ ನನ್ನ 4 ಚಕ್ರದ ವಾಹನದಲ್ಲಿ ನನ್ನ ಜೋಳಿಗೆ ಇದೆ, ತೆಗೆದುಕೊಂಡು ಬಾ. ಅಮ್ಮಮ್ಮ, ಜೋಳಿಗೆ ಅಂದ್ರೆ ಏನು? ಅಯ್ಯೋ, ಬ್ಯಾಗು ಬೇಬಿ. ದೊಡ್ಡ ಕೂಸೆ, ಜೋಳಿಗೆ ಎಂದರೆ ಮಾಳಿಗೆ ಮೇಲೆ ಹೋಗಬೇಡ, ಕೆಳಗೆ ಹೋಗಿ ಬಾ. ಮೇಷ್ಟ್ರೆ, ತುಂಬಾ ಬೇಗನೆ ತಂದಿದ್ದೀಯ, ಚಾಲಾಕಿ ಹುಡುಗಿ. ಧನ್ಯವಾದಗಳು. ಹೂವ ಇವ್ರು ತಲೆಗೆ ಮುಟ್ಕೋತಾರ, ಕಿವಿಗೆ ಮುಟ್ಕೋತಾರ? ಎಲ್ಲಾರು ಮುಟ್ಕೊಡಿ ನನಗೆ. ಏಯ್, ಏನು ಮಾಡುತ್ತಿದ್ದೀಯಾ? ಅದು ಏನಾರ ತಿಂಡಿ ಇಟ್ಟಿದ್ಯಾ ಅಂತ ನೋಡ್ತಿದ್ದೀನಿ. ಅಕಟಕಟ ನಾಟಕೇಶ್ವರ. ಅವನ್ ಯಾರು? ಸುಮ್ನಿರು. ಎಂತ ಕನ್ನಡ ಪದವಿದು. ತಿನ್ನಕ್ಕೇನಾದ್ರೂ ಇಟ್ಟಿದ್ಯಾ? ಛೇ, ಸೇವಿಸಲು ಏನಾದ್ರು ಇದೆಯಾ ಅಂತ ಕೇಳಬಹುದಲ್ಲವೇ? ವಾ, ಸೂಪರ್ ಕಣಯ್ಯ ನೀನು. ಕವಿರತ್ನ ಕಾಳಿದಾಸ ಮೂವಿಯಲ್ಲಿ ಬರೋರ್ ತರ ಮಾತಾಡ್ತೀಯ. ಒಂಥರ ಮಜಾ ಇದೆ ನಿನ್ನ ಮಾತು. ಅಕಟಕಟ ನಾಟಕೇಶ್ವರ, ಎಂತವರ ಮುಂದೆ ತಂದು ನನ್ನನ್ನು ನಿಲ್ಲಿಸಿ ಬಿಟ್ಟೆಯಪ್ಪ. ಅದಕ್ಕೆ ಗುರುಗಳೇ ಅವಳನ್ನ ನಿಮ್ಮ ಮುಂದೆ ತಂದು ನಿಲ್ಸಿರೋದು. ಜೇಡಿ ಮಣ್ಣನ್ನ ಗೊಂಬೆಯನ್ನಾಗಿ ಮಾಡೋದು ನಿಮ್ ಜವಾಬ್ದಾರಿ. ಮಾಡ್ತೀನಿ ಮಾಡ್ತೀನಿ. ಶಿಷ್ಯೆ, ಇಲ್ಲಿ ದಯಮಾಡಿಸು. ಹಂಗ ಬಾ ದಾರಿಗೆ. ಏನೋ ಶಿಸ್ತಿಲ್ದವನ ಬದುಕು ಸುಸ್ತಾಗಿರೋ ಕುದುರೆ ಗಾಡಿ ಹಾಗೆ. ಟೊಕ್ಕ 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 ಟೊಕ್ಕ, ಮುಂದೆನೆ ಹೋಗಲ್ಲ. ನೀನು ಕೂಡ ಹಾಗೆ. ನಿನಗೆ ಶಿಸ್ತು ಬಹಳ ಮುಖ್ಯ. ಅದೆಲ್ಲ ಬೇಜಾನಿದೆ. ಮ್ಯಾಟ್ರಿಕ್ ಬಾ ಗುರು. ನಾಟಕ ಅಭಿನಯ ಒಂದು ಕಲೆ. ಅದನ್ನು ಶ್ರದ್ಧೆ ಭಕ್ತಿಯಿಂದ ಪಾಲಿಸಿ ಪಾತ್ರ ಮಾಡಬೇಕು. ನಾನು ನನ್ನ ಜೀವನವನ್ನೆಲ್ಲ ಈ ಕಲೆ ಎನ್ನುವ ಜ್ಯೋತಿ ಬೆಳಗಲು ಮುಡುಪಾಗಿಟ್ಟಿದ್ದೇನೆ. ನೀನು ನನ್ನ ಕಿಡಿಯನ್ನು ಕಿಂಡಲ್ ಮಾಡುತ್ತಿದ್ದೀಯಾ? ಗುರುಗಳೇ, ಆ ಕಿಂಡಲ್ ಅನ್ನೋದು ಇಂಗ್ಲಿಷ್ ಪದ. ಸಾಕು, ಸುಮ್ಮನಿರಿ. ಕೋಪ ಬಂದಾಗ ಎಲ್ಲ ಭಾಷೆಗಳು ಮಿಕ್ಸ್ ಆಗಿಬಿಡುತ್ತದೆ. ಸಮಾಧಾನ ಸಮಾಧಾನ. ಈಕೆ ನನ್ನ ಜ್ಯೋತಿಯನ್ನು ನಂದಿಸಿದ್ದಾಳೆ. ಈಕೆಗೆ ನಾನು ಪಾಠ ಮಾಡುವುದಿಲ್ಲ. ಸೈಕ್ ತರ ಆಡ್ತಾ ನಾನು ಏನ್ ಮಾಡೋದು? ಗುರುಗಳೇ, ನೀವು ಪ್ಲೀಸ್ ಕೋಪ ಮಾಡ್ಕೋಬೇಡಿ. ನಾನು ಆಗ್ಲೇ ಹೇಳಿದ್ನಲ್ಲ, ಇವಳು ಹೀಗೇನೆ. ನೀವೇ ಕಂಟ್ರೋಲಿಗೆ ಅಮ್ಮಮ್ಮ, ಕಂಟ್ರೋಲ್ಗೆ ಏನ್ ಹೇಳ್ತಾರೆ? ನಿಯಂತ್ರಣಕ್ಕೆ ಬರೋದು. ಹಾ, ಅದು ಬರೋದು. ಒಂದು ಸಾರಿ ನಡೆದು ತೋರಿಸಮ್ಮ. ಯಾಕೆ? ಈಗ ನಡಿಗೆಯ ಪಾಠವನ್ನು ಮಾಡುತ್ತಿದ್ದೇನೆ. ನಡಿಗೆಯನ್ನು ಪರೀಕ್ಷೆ ಮಾಡಬೇಕಲ್ಲವೇ? ನಡೆ. ಇದು ನಡಿಗೆಯೇ? ಇನ್ನೇನು? ಹುಡುಗಿ ಹಾಗೆ ನಡೆಯಬೇಕು. ಈಗ
ನಾನು ನಡೆದು ತೋರಿಸುತ್ತೇನೆ, ನೀನು ನೋಡಿಕೋ, ಆಮೇಲೆ ನಡೆಯುವಂತೆ. ಸರಿಯೇ? ಯಾಕೆ ನಗುತ್ತಿದ್ದೆ? ಅಲ್ಲ, ಇಲ್ಲೇನ್ ಫ್ಯಾಷನ್ ಶೋನ ನಡೀತಾ ಇದೆ, ಅದ್ಯಾಕೆ ಹಿಂಗೆ ನವೀನ್ ತರ ಅಲ್ಲಾಡ್ಕೊಂಡ್ ನಡೀತಾ ಇದ್ಯಾ? ಯಾರಾದ್ರೂ ಹುಡ್ಗಿಂಗ್ ನಡೀತಾಳ? ಸ್ವಲ್ಪ ಅತಿ ಆಯ್ತಾ? ಸ್ವಲ್ಪ ಅಲ್ಲ, ಜಾಸ್ತಿನೇ. ಈಗ ಒಂದು ಸಾಧಾರಣವಾದ ಹುಡುಗಿ ಹೇಗೆ ನಡೆಯುತ್ತಾಳೆ ತೋರಿಸುತ್ತೇನೆ, ನೋಡು. ನಡಿ. ಹೀಗೆ ನೋಡಿಕೋ ನೋಡಿಕೋ. ನೋಡ್ಕೋತಾ ಇದೀನಿ. ಇವಾಗ ಅದೇ ಹುಡುಗಿ ದಾರಿಯಲ್ಲಿ ಹೋಗುತ್ತಿರಬೇಕಾದ್ರೆ ಅವಳಿಗೆ ಇಷ್ಟವಾದ ಹುಡುಗ ಬಂದಾಗ ಆತ ಗಾಳಿಯಲ್ಲಿ ಮುತ್ತು ಕೊಟ್ಟಾಗ ಅದೇ ದಾರಿಯಲ್ಲಿ ಅವಳಿಗೆ ಅಸಹ್ಯವಾಗುವಂತ ಹುಡುಗ ಬಂದಾಗ ನೋಡಿಕೋ ನೋಡಿಕೋ. ನೋಡ್ತಾ ಇದೀನಿ. ಅದೇ ದಾರಿಯಲ್ಲಿ ಅವಳು ಹೋಗುತ್ತಿರುವಾಗ ಒಂದು ಬೀದಿ ನಾಯಿ ಬಂದಿತ್ತು ಅನ್ನಕೋ. ನೋಡುತ್ತಿದ್ದೀಯಾ? ನೋಡ್ತಾ ಇದೀನಿ. ಬಂತು ಬೀದಿ ನಾಯಿ, ಬಂತು. ಕಚ್ಚಬೇಡ, ಹಾಗೆ ಹೆದರಿಕೊಂಡು ಹೋಗುತ್ತಿರುತ್ತೀಯ. ಅದೇ ದಾರಿಯಲ್ಲಿ ಪೋಲಿ ಹುಡುಗರು ಬಂದಾಗ ನೋಡಿಕೋ. ನೋಡ್ತಿದ್ದೀನಿ. ಯಾಕೋ ನಿಮ್ ಮನೇಲಿ ಅಕ್ಕ ತಂಗಿರಿಲ್ವಾ? ನೋಡು, ನಮ್ಮ ಅಣ್ಣಂಗೆ ಹೇಳ್ಬಿಡ್ತೀನಿ ಮತ್ತೆ. ಮತ್ತೆ ರೇಗಿಸ್ತೀಯಾ? ಕೊಟ್ಬಿಡ್ತೀನಿ ಅಷ್ಟೇ ಈಗ. ಹೋಗ. ಈ ತರದ ಒಂದಿಷ್ಟು ನಡಿಗೆಗಳು. ಈ ದಿನಕ್ಕೆ ಇಷ್ಟು ನಡಿಗೆಗಳು ಸಾಕು. ಇದನ್ನ ಇವತ್ತು ಪೂರ್ತಿ ಅಭ್ಯಾಸ ಮಾಡು. ಇನ್ನೂ ಬೇಕಾದಷ್ಟು ನಡಿಗೆಗಳಿದೆ, ಎಲ್ಲನೂ ಒಂದೇ ದಿನ ಕಲಿಯಕ್ಕಾಗಲ್ಲ. ಇದರಲ್ಲಿ ಒಂದು ಮಾತ್ರ ಮುಖ್ಯ, ನಾಯಿ ಬಂದಾಗ ಹೆದರಿಸುವಾಗ ನಾನು ನಡೆದ ನಡಿಗೆ ಇದೆಲ್ಲ, ಅದನ್ನಂತೂ ನೀನು ಅಭ್ಯಾಸ ಮಾಡಲೇಬೇಕು. ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಬೀದಿ ನಾಯಿಗಳ ಜಾಸ್ತಿ. ಬೀದಿ ನಾಯಿಗಿಂತ ನಿನಗಾಟನೇ ಜಾಸ್ತಿ ಆಗಿದೆ. ಏನು ಅಂದೆ? ಏನಿಲ್ಲ, ನಡಿಗೆ ಸೂಪರ್ ಅಂದೆ. ಹೌದಾ? ಅಜಯ್, ಇಂಥ ಸಿಚುವೇಶನ್ ಬರುತ್ತೆ ಅಂತ ನಾನು ಜೀವನದಲ್ಲೂ ಅನ್ಕೊಂಡಿರ್ಲಿಲ್ಲ ಬಿಡು. ಮತ್ತೆ ಮಾತಾಡ, ಅಮ್ಮರ ಅಲ್ಲೇ ಇದ್ದಾನೆ. ನಾವು ಕದ್ಕೊಂಬಂದಿರೋದನ್ನ ಮತ್ತೆ ನಾವೇ ನಮ್ಮನೇಲಿ ಸ್ಕೆಚ್ ಹಾಕಿ ಕದಿಯಕ್ಕೆ ಹೋಗ್ತಿದೀವಲ್ಲ, ಅದನ್ನ ಯಾರಾದ್ರೂ ಕೇಳಿಸ್ಕೊಂಡ್ರೆ ಉಳ್ಳಾಡ್ಕೊಂಡು ನಕ್ಬಿಡ್ತಾರೆ. ಹೊರಗಿನವರಲ್ಲ, ಅಮ್ಮರ ಏನಾರು ಕೇಳಿಸ್ಕೊಂಡ್ರೆ ನೀನು ನಾಕೊಂಡು ಹೋಗ್ತಾನೆ. ತಾನೆ. ಈ ವಿಷಯದಲ್ಲಿ ನೀನೇನಾದ್ರೂ ನಂಗೆ ಸಹಾಯ ಮಾಡಿದ್ರೆ ನಿನಗೂ ಪಾಲ್ ಕೊಡ್ತೀನಿ. ಈ ಪಪ್ಪರ್ ಸೊಡ್ಗೆ ಶೇರ ಮಾತಾಡ ಬೇಡ, ಅದು ಬೇಕು ಬೇಕು ತಾನೆ. ಹಿಂಗಾದ್ರೂ ಮಾಡಿ ಇದನ್ನ ತೆಗ್ಬಿಡೋಣ. ಮಾಡೋಣ.
ನಾಡಿ ಕೋಳಿ ಸಾರು ಮಾಡಿ ಮುದ್ದೆ ಮಾಡ್ಬಿಡ್ತೀನಿ. ಹಂಗಾದ್ರೆ ಒಂದೆರಡು ಕೋಳಿ ಒಡ್ಕ ಬಂದ್ಬಿಡ್ತೀನಿ. ಚಾಪ್ಸ್ ಮಾಡ್ತೀನಿ ಕಣ. ಅಯ್ಯೋ ಸೂಪರ್ ಅಜ್ಜಿ. ಇನ್ನ 2 ಅವರ್ ಇದೆ. ಏನ್ ಮಗ ಟೈಮ್ ಲೆಕ್ಕ ಆಗ್ತಿದ್ಯಾ? ಎಲ್ರು ಮಲಗ್ಬೇಕಲ್ಲ ಅಜ್ಜಿ. ಅಣ್ಣ ನಾವು ಅದಕ್ಕೆ ಕಾಯ್ತಾ ಇದೀವಿ. ಮಲ್ಕೊಳಕಜ್ಜಿ. ಮಾಲಿಕಳಕ್ಕೆ ಯಾಕೆ ಮಗ ಯಾವ್ದಾದ್ರು ದೊಡ್ಡ ಡೀಲಿಂಗ್ ಕೈ ಹಾಕಿದ್ಯಾ? ಇದು ಒಂಥರ ದೊಡ್ಡ ಡೀಲೆ. ಇದನ್ನ ನಮ್ಮ ಹುಡುಗಿಗೆ ಕೊಟ್ಟು ಬರೋಣ ಅಂತ. ನೋಡ ಮರ, ಇದುವರೆಗೂ ಈ ಮನೆ ಒಳಗಡೆ ಬಂದಿದ್ದು ಯಾವ್ದು ಆಚೆ ಹೋಗಿಲ್ಲ, ಇದು ಹೋಗಕ್ಕಿಲ್ಲ. ಹೋಗೋದಕ್ಕೆ ನಾನು ಬಿಡೋದು ಇಲ್ಲ. ನಾನು ಬಿಡಲ್ಲ. ಲೋ ಅಣ್ಣಪ್ಪ, ಬಂದಾಗ ಎಲ್ಲಿ ಅಂಬಿ ಅಂಬಿ ಅಂತಿದ್ದೆ, ಈಗ ಯಾವ್ದೋ ಹುಡುಗಿ ನೋಡ್ಬಿಟ್ಟು ದುಂಬಿ ದುಂಬಿ ಅಂತಿದ್ದೆ. ಏನಪ್ಪ ನಿನ್ ಪ್ರಾಬ್ಲಮ್? ಲೇ ಪೆಕ್ರ, ಅಂಬಿ ಯಾವತ್ತಿದ್ರು ನನ್ನ ತಂಗಿನೇ. ಆದ್ರೆ ಇದು ನಮ್ಮ ಹುಡುಗಿ. ನಾನು ಅಂಬಿನ ಹುಡುಕೊಂಡು ಹೊರಗಡೆ ಹೋದ್ರೆ ನೀವಿಬ್ರು ಇದನ್ನ ಹೊಡೆಯೋಣ ಅಂತ ಸ್ಕೆಚ್ ಹಾಕಿದೀರಾ? ಬಿಟ್ಬಿಡ್ತೀವಾ? ಮೊದ್ಲು ಇದನ್ನ ನಮ್ಮ ಹುಡುಗಿಗೆ ಕೊಟ್ಟು ಆಮೇಲೆ ಅಂಬಿನ ಹುಡ್ಕೋದು. ಹಾಳಾಗೋಯ್ತು, ಹೋಗು. ಅಣ್ಣಪ್ಪ, ಅದು ಒಂದ್ ವೇಳೆ ಅಕ್ಕ ಸಿಕ್ಕಿ ಅಂದ್ರೆ ಆಗ ನಿಮ್ಮಿಬ್ರಿಗೂ ಇದೆ ಮಾರಿ ಹಬ್ಬ. ಹೇಗಪ್ಪ ನಿಮ್ಮನ್ನ ನೋಡಕ್ ಬರೋದು ಅಂತ ಯೋಚನೆ ಮಾಡ್ತಿದ್ದೆ. ಹೇಗೋ ಇದನ್ನ ಅರ್ಜಿ ನಿಮಗೆ ಕೊಟ್ಬಿಟ್ಟು ಬರಕ್ ಹೇಳಿದ್ರು. ಪಾಟಿಗೆ ಈಗಮ್ಮನ ಇಷ್ಟೊಂದು ಚಿನ್ನನ ಮೈ ಮೇಲೆ ಹಾಕೊಂಡ್ ಬಂದವಳೆ ಅಂದ್ರೆ ಇನ್ನು ಉಳಿದವರೆಲ್ಲ ಹಿಂಗೆ ಬಂದಿರ್ಬೇಕು. ಎಲ್ಲರೂ ಮನೆಗೆ ಜನ ಇವತ್ತು ಓಪನ್ ಆಗಿರುತ್ತೆ. ಹಿಂಗಾದ್ರೆ ಅದನ್ನೆಲ್ಲ ಹೊಂದ್ಕೊಂಡು ಹೋಗ್ಬಿಟ್ರೆ ಸಾಕು, ಲೈಫ್ ಸೆಟ್ಲು. ಹಲೋ, ಹಾಯ್. ಹಾಯ್ ಕಮ್ಲಿ, ಹೇಗಿದ್ಯಮ್ಮ? ಚೆನ್ನಾಗಿದ್ಯಾ? ಏನೆಲ್ಲ ಹಾಕಿ ನಿಲ್ಸಿದ್ದೀರಾ? ಕೊಡು ಕಮ್ಲಿಗೆ, ಬೇಗ ರೆಡಿ ಆಗ್ಲಿ. ಯಾಕಮ್ಮ ಕಮ್ಲಿ, ಯಾಕೊಂದ್ರೆ ಡಲ್ ಆಗಿದ್ಯಾ? ಇಷ್ಟೊತ್ತು ಮಲಗಿದ್ಯಾ? ವಾ, ನೀನೇ ಗುರು, ಸರಿಯಾಗಿ ಹೇಳಿದ್ದು. ಚಂದ್ರು, ತಾರಾ, ಚಂದ್ರು ಯಾಕೋ ತುಂಬಾ ವೀಕ್ ಆಗ್ಬಿಟ್ಟ ಅಲ್ಲ? ಇನ್ನೂ ಬದುಕಿದಾರಲ್ಲ ಅನ್ನೋದೇ ಸಮಾಧಾನ. ತಾರಾ, ರಮೇಶ್, ಈ ಮನೇಲಿ ಯಾವುದು ನೆಟ್ಟಗಿಲ್ಲ. ಐ ಆಮ್ ಸೀರಿಯಸ್ಲಿ ಫೆಡ್ ಅಪ್ ವಿತ್ ದಿಸ್. ನಾನು ಈಗಲೇ ಹೇಳ್ತಾ ಇದ್ದೀನಿ, ಅವಳೇನಾದರೂ ಆ ಗಂಡು ಬೇರೆ ಡ್ರೆಸ್ಸಲ್ಲೇ ಬಂದರೆ ನಾನು ಇಲ್ಲಿರಲ್ಲ ರಮೇಶ್, ಹೋಗ್ತಾ ಇರ್ತೀನಿ ಅಷ್ಟೆ.
ಎಲ್ಲಿ ನಿಮ್ಮ ಮಗ? ಯಾಕೆ ಅವ್ನು ನನ್ನ ಮಗ ಮಾತಾಡ ನಿನ್ನ ಮಗ ಅಲ್ವಾ? ನೀನು ಬರ್ತಾನೆ. ಹಾಯ್ ಭಾಸ್ಕರ್. ಹೇಯ್, ತಲೆ ಕೆಟ್ಟಿದ್ಯಾ ನಿನ್ಗೆ? ಅವ್ನು ನಿನ್ನ ಇಟ್ಕೊಂಡಿದ್ರೆ ಕಣ್ ಬಿಟ್ಕೊಂಡು ನೋಡ್ತಿದ್ಯಲ್ಲ. ನೋಡ್ಕೊಂಡ್ ನಿಂತಿದ್ನ ಲೈ, ನಾನೇ ಅವನ್ನ ತಳ್ಳಿದ್ದು ದಡ್ಡಿ. ಯಾಯ ಅದು ನಾನು ಬಂದಾದ್ಮೇಲೆ, ಬರೋಕ್ಕೂ ಮುಂಚೆ ಏನೇನಾಯ್ತು ಏನೋ. ಲೈ, ಸರಿಯಾಗಿ ಮಾತಾಡು. ಈ ಅಂಬಿ ಬೆಂಕಿಲ್ ಕಾದಿರೋ ಕಂಬಿ ತರ ಸಲೀಸಾಗೆಲ್ಲ ಮುಟ್ಟಕ್ಕಾಗಲ್ಲ, ಸುಟ್ಟೋಗ್ತಾರೆ. ನಾನೇ ಅವನ್ನ ಎಳ್ಕೊಂಡ್ ಇಟ್ಕೊಂಡ, ಅವನೇ ಹತ್ರ ಬಂದಿದ್ದು. ಓಕೆ, ಅದ್ರ ಬಗ್ಗೆ ಇವಾಗ ಮಾತ್ಬೇಡ ಬಿಡು. ನಂಗೊಂದು ಡೌಟು. ಏನೋ? ಆ ಮೇಷ್ಟ್ರು ಕಮ್ಲಿ ಅಂತ ಪ್ರಾಣ ಬಿಡ್ತಾನೆ, ನೀನ್ ಯಾಕೆ ಅವನಿಗೆ ಡವ್ ಹೊಡಿತಾ ಇದ್ಯಾ? ಅವನ್ ಕಮ್ಲಿ ಅಂತ ನನ್ನ ಮುಟ್ಟಿದ್ರೆ ನೀನ್ ಯಾಕಮ್ಮ ಉರಿಯುತ್ತೆ? ಓ, ಏನಿದು ತ್ರಿಕೋನ ಸರಣಿನಾ? ಏಯ್, ಹಾಗೆಲ್ಲ ಏನು ಇಲ್ಲ. ನಿನಗಿದೆಲ್ಲ ಯಾಕೆ? ಲುಕ್, ದುಡ್ಡು ಕೊಟ್ಟಿದೀವಿ, ನೀನ್ ಬಂದಿದ್ಯಾ, ನಾನು ಹೇಳ್ದಂಗೆ ಕೇಳ್ಬೇಕಷ್ಟೇ. ಆದ್ರೂ ಡೌರಾಣಿ ನೀನ್ ಸರಿ ಇಲ್ಲ. ನಿನ್ಮೇಲೆ ಯಾಕೋ ಡೌಟು ನಂಗೆ. ಹಲೋ ಬೇಬಿ, ನಾನು ಆ ವಿಷಯ ಬಿಟ್ಟು ಹಾಕು ಅಂತ ಆಗ್ಲೇ ಹೇಳ್ದೆ ತಾನೆ. ಈಗ ಇಬ್ರು ಏನಾಗ್ಬೇಕು ಅದ್ರ ಕಡೆ ಗಮನ ಕೊಡಿ. ಅದ್ ಸರಿ, ಮೇಷ್ಟ್ರು ಹೇಳ್ಕೊಟ್ಟಿದ್ದೆಲ್ಲ ನಿನಗೆ ನೆನ್ಪಿದೆ ತಾನೆ? ಏನು ತಪ್ಕೊಳ್ಳೋದಾ? ಕರ್ಮ, ರಿಷಿ ಅಲ್ಲಮ್ಮ ತಾಯಿ, ಆ ನಾಟಕದ ಮೇಷ್ಟ್ರು. ಅವನೇನ್ ಹೇಳ್ಕೊಟ್ಟ? ದಾರದ ಮೇಲೆ ನೀರಿನ ಅಲ್ಲಾಡೋಂಗೆ ನುಲಿತಾನ ಯಪ್ಪ. ಅಯ್ಯೋ ಬೇಬಿ, ಇವಳನ್ನ ಹೆಂಗೆ ಕಮಲಿ ಅಂತ ನಂಬಿ ನಾವು ಪಾರ್ಟಿ ಕರ್ಕೊಂಡು ಹೋಗೋದು? ಈಗೇನು ನಾನ್ ಕಮ್ಲಿ ತರ ಬರ್ಬೇಕು ಅಷ್ಟೇ ತಾನೆ? ಎಸ್, ನಾನ್ ನೋಡ್ಕೋತೀನಿ, ನೀವ್ ಹೋಗ್ತಾರೆ. ನಿನ್ನ ಹೆಂಗಮ್ಮ ನಂಬೋದು? ಅಂಬಿನ್ ನಂಬಿ ಕೆಟ್ಟವ್ರಿಲ್ಲ, ವೇಟ್ ಅಂಡ್ ವಾಚ್. ಎಲ್ರು ನಂಬೇಕು ಅಂದ್ರೆ ನೀನ್ ಈ ಬಟ್ಟೆ ಹಾಕೋಬೇಕು. ತಗೋ.